ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಕೂಡ ತೆರೆದ ವಾಹನದಲ್ಲಿ ಆಟಗಾರರ ವಿಕ್ಟರಿ ಪೆರೇಡ್ ಇತ್ತು. ಆದರೆ ಭದ್ರತೆಯ ದೃಷ್ಟಿಯಿಂದ ಅದನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಕೇವಲ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ನಲ್ಲಿ ಆಟಗಾರರನ್ನ ವೆಲ್ಕಮ್ ಮಾಡ್ತಾರೆ, ಅಭಿನಂದಿಸ್ತಾರೆ. ಅದಾದ ನಂತರ ಆಟಗಾರರು ತೆರಳೋದು ಚಿನ್ನಸ್ವಾಮಿ ಸ್ಟೇಡಿಯಂಗೆ. ಈ ಕುರಿತಾಗಿ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಎಲ್ಲಿದ್ದಾರೆ ಈಗ ಆಟಗಾರರು? ಹೇಗಿದೆ ಅಲ್ಲಿನ ಚಿತ್ರಣ? ಎಷ್ಟೊತ್ತಾಗುತ್ತೆ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ತಲುಪೋದು? ಇಡೀ ಟೀಮನ್ನ ಕಣ್ತುಂಬಿಕೊಳ್ಳೋ ಸಲುವಾಗಿ ಬಂದಿರುವಂತದ್ದು ಏನು ಎಚ್ಎಎಲ್ ವಿಮಾನ ನಿಲ್ದಾಣದಿಂದ ಇತ್ತು ಏನು ತಾಜ್ ವೆಸ್ಟ್ ಎಂಡ್ ವರೆಗೂ ಸಹ ಎರಡೂ ರಸ್ತೆಯ ಇಕ್ಕೆಲುಗಳಲ್ಲಿ ಆರ್ಸಿಬಿ ಆಟಗಾರರ ತಂಡವನ್ನ ಕಣ್ತುಂಬಿಕೊಳ್ಳುವಂತ ಸಲುವಾಗಿ ಏನು ಇಡೀ ಅಭಿಮಾನಿಗಳ ರಸ್ತೆಯುದ್ದಕ್ಕೂ ನಿಂತಿರುವಂತದ್ದು. ಹೀಗಾಗಿ ಏನು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಎಲ್ಲವನ್ನೂ ಕೂಡ ಕಣ್ತುಂಬಿಕೊಳ್ಳುವಂತ ಸಲುವಾಗಿ ಬಸ್ ಮುಂದೆಯೇ ನಮ್ಮ ಆರ್ಸಿಬಿ ಗೆದ್ದಂತ IPL ಕಪ್ ಅನ್ನ ವಿರಾಟ್ ಕೊಹ್ಲಿ ಬಸ್ ಮುಂದೆ ಅಂದ್ರೆ ಮುಂಬದಿ ಕುತ್ಕೊಂಡು ಅಭಿಮಾನಿಗಳನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಇದೀಗ ಏನು HAL ಏರ್ಪೋರ್ಟ್ ಇಂದ ಸುಮಾರು 3 ಕಿಲೋಮೀಟರ್ನಷ್ಟು ದೂರ ಸಾಗ್ತಾ ಇದೆ. ನಿಧಾನವಾಗಿ ಅಭಿಮಾನಿಗಳನ್ನ ಕಣ್ತುಂಬಿಕೊಳ್ಳುವಂತ ಸಲುವಾಗಿಯೇ ನಿಧಾನವಾಗಿ ಬರ್ತಾ ಇರುವಂತದ್ದು. ಸದ್ಯಕ್ಕೆ ಈಗ ಬೆಂಗಳೂರು ತಲುಪಿದೆ. ಬೆಂಗಳೂರು ಏನ್ ಬ್ರಿಡ್ಜ್ ಏನಿದೆ ಅಲ್ಲಿಗೆ ತಲುಪಿರುವಂತದ್ದು. ರಸ್ತೆಯ ಎರಡೂ ಕಡೆ ಕೂಡ ಜನಸಾಗರವೇ ಆಗಿರುವಂತದ್ದು. ಅದನ್ನು ಪ್ರಮುಖವಾಗಿ ಪೊಲೀಸರು ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಏನು ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಆದ್ರೆ ಪೊಲೀಸರ ಕಷ್ಟವೂ ಕೂಡ ಇಲ್ಲಿ ಹೇಳುತ್ತಿರೋದು ನಿಜಕ್ಕೂ ಜನರನ್ನ ನಿಭಾಯಿಸಕ್ಕೆ ಆಗದ ರೀತಿಯಲ್ಲಿ ಸಾಕಷ್ಟು ಪರದಾಡುವಂತ ಸ್ಥಿತಿ ಈಗಾಗಲೇ ಪೊಲೀಸರಿಗೂ ಕೂಡ ನಿರ್ಮಾಣ ಆಗಿರುವಂತದ್ದು. ಈಗಾಗಲೇ ಬಸ್ ಬಹುತೇಕವಾಗಿ ಟ್ರಿನಿಟಿ ಸರ್ಕಲ್ ಬಳಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತೆ. ಈಗಾಗಲೇ ಏನು ಬೆಂಗಳೂರು ತಲುಪಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟ್ರಿನಿಟಿ ಸರ್ಕಲ್ ಅನ್ನ ತಲುಪುತ್ತೆ. ಅಲ್ಲಿಂದ ನೇರವಾಗಿ ತಾಜ್ ವೆಸ್ಟ್ ಎಂಡ್ಗೆ ತಲುಪುತ್ತೆ. ತಾಜ್ ವೆಸ್ಟ್ ಎಂಡ್ ನಲ್ಲಿ ಆಟಗಾರರು ರಿಫ್ರೆಶ್ ಆಗ್ತಾರೆ. ನಂತರ ಅಲ್ಲಿಂದ ನೇರವಾಗಿ ಬರುವಂತದ್ದು ವಿಧಾನಸೌಧಕ್ಕೆ ಬರ್ತಾರೆ. ವಿಧಾನಸೌಧದಲ್ಲಿ ರಾಜ್ಯ ಸರ್ಕಾರ ಕೊಡುವಂತಹ ಒಂದು ಗೌರವವನ್ನ ಸ್ವೀಕರಿಸಿ ಅಲ್ಲಿಂದ ನೇರವಾಗಿ ವಿಧಾನಸೌಧದ ಮೆಟ್ಟಿಲುಗಳಿಂದ ಏನೊಂದು ಪ್ರಾರಂಭ ಆಗುತ್ತೆ ಅವರ ಒಂದು ಏನು ವಿಜಯ ಯಾತ್ರೆ. ಅಲ್ಲಿಂದ ನೇರವಾಗಿ ಚಿನ್ನಸ್ವಾಮಿ ತಲುಪುತ್ತೆ. ಈಗಾಗಲೇ ಚಿನ್ನಸ್ವಾಮಿಯಲ್ಲಿ ಭರ್ಜರಿ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಈಗಾಗಲೇ ಏನು ಈ ಒಂದು ಆಟಗಾರರನ್ನ ಕರೆದುಕೊಂಡು ಹೋಗ್ತಾ ಇರುವಂತ ಕಾನ್ವೆಯಲ್ಲಿ ಎಲ್ಲ ನಗರದ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು, ರಮೇಶ್ ಭಾನುತ್ ಆಗಿರ್ಬೋದು, ದೇವರಾಜ್ ಆಗಿರ್ಬೋದು, ಕಮಿಷನರ್ ಆಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಏನೊಂದು HAL ಇಂದ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅವರ ಕಾನ್ವೆಯಲ್ಲಿ ಎಲ್ಲರೂ ಕೂಡ ಭದ್ರತೆಯಲ್ಲಿರುವಂತದ್ದು. ಖುದ್ದು DCPಗಳೇ ಇಳಿದು ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಮುಂದಾಗಿರುವಂತದ್ದು. ನಿಜಕ್ಕೂ ನಾವು ಆ ಸಂದರ್ಭದಲ್ಲಿ ನೋಡ್ತಾ ಇದ್ದಂತ ವಿರಾಟ್ ಕೊಹ್ಲಿ ಕಣ್ಣಲ್ಲಿ ಆ ಸಂತೋಷ ನಿಜಕ್ಕೂ ಹೇಳತಿರೋದು. ಆ ರೀತಿಯಾದಂತ ಸಂತೋಷ ಅವರ ಕಣ್ಣಲ್ಲಿ. ಈ ಜನಸಾಗರವನ್ನ ನೋಡ್ತಾ ಕೂಡ್ಲೆ ಅವ್ರಿಗೆ ಸಾಕಷ್ಟು ಸಂಭ್ರಮ, ಉತ್ಸಾಹ. ಇದೆಲ್ಲ ಒಂದ್ಸರಿ ನಾವು ಕಪ್ ಇನ್ನೂ ಸಾಕಷ್ಟು ಬಾರಿ ಕಪ್ಪು ಗೆಲ್ಬೇಕು, ಈ ಪ್ರೀತಿಯನ್ನ ಪಡಿಬೇಕು, ಆ ರೀತಿಯಾದಂತ ಒಂದು ಭಾವ ಈಗಾಗಲೇ ಮೂಡ್ತಾ ಇರುವಂತದ್ದು. ಸದ್ಯಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ MG ರೋಡ್ ತಲುಪುತ್ತೆ. ಸದ್ಯಕ್ಕೆ ಇದೀಗ ಏನೊಂದು HAL ಪ್ರಮುಖ ರಸ್ತೆಯ ದೊಮ್ಲೂರನ್ನು ಬಿಟ್ಟು ಇನ್ನು ಸ್ವಲ್ಪ ಮುಂದೆ ಬಂದಿದೆ. ಸದ್ಯಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟ್ರಿನಿಟಿ ಸರ್ಕಲ್ ತಲುಪಲಿದೆ. ವೀಣಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.